ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಪ್ರಿಯರೇ. ದೇವರು ಬೆಳಕಾಗಿದ್ದಾನೆ. ಆ ಬೆಳಕಿನಲ್ಲಿ ತನ್ನ ಮಕ್ಕಳಾದ ನಾವುಗಳು ನಡೆಯಬೇಕು, ಬೆಳಕಿನವರಾಗಿ ಜೀವಿಸಬೇಕು, ಬೆಳಕಿನ ಹಾಗೆ ಪ್ರಜ್ವಲಿಸಬೇಕು ಈ ಲೋಕದಲ್ಲಿ ಎಂಬುದಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಕಾರ್ಗತ್ತಲೆಯಲ್ಲಿರುವಂತಹ ಈ ಲೋಕದಲ್ಲಿ ಅಥವಾ ಕತ್ತಲೆಯಾಗಿರುವಂತಹ ಈ ಲೋಕದಲ್ಲಿ ಎಲ್ಲಿ ನೋಡಿದರೂ ಕಾರ್ಗತ್ತಲೆ, ಯಾವ ದೇಶದಲ್ಲೋ ಅಥವಾ ಜನಾಂಗದಲ್ಲೋ ಎಲ್ಲಿ ನೋಡಿದರೂ ಕತ್ತಲೆ ಭೂಮಿಯನ್ನು ಜನಗಳನ್ನು ಆವರಿಸಿಕೊಂಡಿದೆ ಪ್ರಿಯರೇ. ಆಗಿರುವಾಗ ಆ ಒಂದು ಕಾರ್ಗತ್ತಲೆಯ ಮಧ್ಯದಲ್ಲಿ, ಆ ಒಂದು ಕತ್ತಲೆಯ ಮಧ್ಯದಲ್ಲಿ ನಿಮ್ಮನ್ನು ಬೆಳಕನ್ನಾಗಿ ಇಟ್ಟಿದ್ದಾನೆ ದೇವರು. ಯಾಕಂದರೆ ಆ ಕತ್ತಲೆಯಲ್ಲಿ ನೀವು ಬೆಳಕಾಗಿ ಪ್ರಜ್ವಲಿಸಬೇಕು, ಆ ಕತ್ತಲೆಯಲ್ಲಿ ಬೆಳಕಾಗಿ ಉರಿಬೇಕು. ನೀವು ಬೆಳಕಾಗಿ ಉರಿಯುವುದರ ಮೂಲಕ ಆ ಕತ್ತಲೆ ಜನಗಳನ್ನು ಬಿಟ್ಟು ಓಡಿ ಹೋಗ್ತದೆ. ಒಬ್ಬ ವ್ಯಕ್ತಿ ದೇವರಿಗೋಸ್ಕರ ಬೆಳಕಾಗಿ ಪ್ರಕಾಶಿಸುವುದಾದರೆ ಸಾವಿರಾರು, ಲಕ್ಷಾಂತರ, ಕೋಟಿಗಟ್ಟಲೆ ಜನಗಳು ಬೆಳಕಿನಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿ ದೇವರಿಗಾಗಿ ಪ್ರಕಾಶಿಸಲ್ಪಡುವುದಾದರೆ, ಒಬ್ಬ ವ್ಯಕ್ತಿ ದೇವರ ಬೆಳಕಾಗಿ ಪ್ರಜ್ವಲಿಸುವುದಾದರೆ ಸಾವಿರ, ಲಕ್ಷ, ಕೋಟಿ, ಮಿಲಿಯನ್ಸ್, ಬಿಲಿಯನ್ಸ್ ಜನಗಳು ದೇವರ ಬೆಳಕಿನಲ್ಲಿ ನಡೆಯಲಿಕ್ಕೆ ಸಾಧ್ಯ ಇದೆ ಪ್ರಿಯರೇ. ಹಾಗಿರುವಾಗ ನೀವು ಬೆಳಕಿನವರಾಗಿ ಬೆಳಕಿನ ಕಾರ್ಯಗಳನ್ನು, ಬೆಳಕಿನ ಗುಣಲಕ್ಷಣಗಳನ್ನು ಜೀವಿಸಬೇಕು. ಕತ್ತಲೆ ಎಷ್ಟು ಮಾತ್ರಕ್ಕೂ ಬೆಳಕಿನ ಮುಂದೆ ನಿಲ್ಲೋದಿಲ್ಲ ಪ್ರಿಯರೇ. ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಗಾಡ್ ಈಸ್ ಎ ಲೈಟ್. ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಕತ್ತಲೆ ಎನ್ನುವುದು ಇಲ್ಲವೇ ಇಲ್ಲ ಪ್ರಿಯರೇ. ಕತ್ತಲೆಗೂ ಆತನಿಗೂ ಬಹಳಷ್ಟು ದೂರ. ಸ್ವರ್ಗ ಬೆಳಕಿಗೆ ಸೂಚನೆ, ಅಲ್ಲಿ ಬೆಳಕೇ ಇದೆ, ಬೇರೆ ಏನೂ ಇಲ್ಲ ಪ್ರಿಯರೇ. ಆಗಿರುವಾಗ ಬೆಳಕಿನವರಾಗಿ ದೇವರು ಬೆಳಕಾಗಿರುವ ಪ್ರಕಾರ ಆತನ ಮಕ್ಕಳಾದ ನಾವುಗಳು ಈ ಲೋಕದಲ್ಲಿ, ಕಾರ್ಗತ್ತಲೆ ಇರುವಂತಹ ಲೋಕದಲ್ಲಿ ಬೆಳಕಿನವರಾಗಿ ಜೀವಿಸಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ. ಬೆಳಕಿನ ಕಾರ್ಯಗಳನ್ನು ಈ ಲೋಕಕ್ಕೆ ತೋರಿಸಬೇಕು. ಬೆಳಕು ಎಲ್ಲಿ ಪ್ರಜ್ವಲಿಸ್ತದೋ ಅಲ್ಲಿ ಕತ್ತಲೆಗೆ ಅವಕಾಶವಿಲ್ಲ ಅಥವಾ ಕೆಟ್ಟದ್ದಕ್ಕೆ ಅವಕಾಶ ಇಲ್ಲ. ಒಳ್ಳೆಯದು ಯಾರ ಜೀವಿತದಲ್ಲಿ, ಯಾರಲ್ಲಿ ಹೆಚ್ಚಾಗಿ ಒಳ್ಳೆಯ ಗುಣಗಳು, ಒಳ್ಳೆಯವರು ಇರ್ತಾವೋ ಅಲ್ಲಿ ಅವರ ಕುಟುಂಬದಲ್ಲಿಯೋ ಅವರ ಜೀವಿತದಲ್ಲಿಯೋ ಕೆಟ್ಟವುಗಳಿಗೆ ಅವಕಾಶ ಇಲ್ಲವೇ ಇಲ್ಲ. ಅದೇ ರೀತಿ ದೇವರು ನಿಮ್ಮನ್ನು ಬೆಳಕಾಗಿರಲಿಕ್ಕಾಗಿ ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಯಾಕಂದರೆ ಆತನು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಯಾವ ವ್ಯಕ್ತಿ ಕ್ರಿಸ್ತನಲ್ಲಿದ್ದಾನೋ, ಯಾವ ವ್ಯಕ್ತಿ ಕ್ರಿಸ್ತನನ್ನು ನಂಬಿದ್ದಾನೋ, ಯಾವ ವ್ಯಕ್ತಿ ಕ್ರಿಸ್ತನಿಗಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡಿದ್ದಾನೋ ಅವನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲವೇ ಇಲ್ಲ. ದೇವರು ಬೆಳಕಾಗಿದ್ದಾನೆ. ಆ ಬೆಳಕಾಗಿರುವ ದೇವರು ನಿನ್ನ ಆತ್ಮದಲ್ಲಿ, ನಿನ್ನ ಹೃದಯದಲ್ಲಿ ಬೆಳಕಾಗಿ ಇದ್ದಾನೆ. ಆತನು ನಿಮ್ಮೊಳಗಡೆ ವಾಸ ಮಾಡ್ತಾ ಇದ್ದ, ನಿಮ್ಮ ಹೃದಯದಲ್ಲಿ ಅಥವಾ ಶರೀರದಲ್ಲಿ. ಆತನು ಕತ್ತಲೆಯಾಗಿಲ್ಲ, ಬದಲಾಗಿ ಬೆಳಕಾಗಿದ್ದಾನೆ, ಪ್ರಜ್ವಲಿಸ್ತಾನೆ. ನಿಮ್ಮ ಮೂಲಕ ಪ್ರಕಾಶಿಸಲಿಕ್ಕೆ ದೇವರು ಇಷ್ಟಪಡ್ತಾನೆ. ಅದಕ್ಕಾಗಿಯೇ ನಿಮ್ಮೊಳಗಡೆ ಆತನು ಬೆಳಕಾಗಿ ಉರಿತಾ ಇದ್ದಾನೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಅಲ್ಲಿ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಮೊದಲು ದೇವರು ಏನನ್ನೂ ಸೃಷ್ಟಿ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಅಲ್ಲಿ ಪೂರ್ತಿಯಾಗಿ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹದ ಮೇಲೆ ಚಲಿಸುತ್ತಿತ್ತು, ಕತ್ತಲೆ ಇತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಯಾರ ಜೀವಿತದಲ್ಲಿ
ಕತ್ತಲೆಯಲ್ಲಿ ಇರುವ ನಿನ್ನ ಕುಟುಂಬ, ನಿನ್ನ ಜೀವಿತ, ನಿನ್ನ ಸಮುದಾಯ, ನಿನ್ನ ಊರು, ನಿನ್ನ ದೇಶ, ನಿನ್ನ ರಾಜ್ಯ, ಅದು ಯಾವುದೇ ಆಗಿರಬಹುದು, ಕತ್ತಲೆಯಲ್ಲಿರುವಾಗ ದೇವರು ನಿನ್ನ ಜೀವಿತದಲ್ಲಿ ಬೆಳಕಾಗಲಿ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆಗ ಬೈಬಲ್ ಹೇಳ್ತದೆ, ಆಗ ಬೆಳಕಾಯಿತು. ನಿಮ್ಮ ಜೀವಿತದಲ್ಲಿ ಕತ್ತಲೆಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಗಳಿರುವಾಗ ನಿಮ್ಮ ಜೀವಿತದಲ್ಲಿ ದೇವರು ಬಂದು ಈ ಮಗನ ಜೀವಿತದಲ್ಲಿ ಬೆಳಕಾಗಲಿ ಎಂದು ಹೇಳಿ ಆಯಿತು. ಅದಕ್ಕಾಗಿಯೇ ಆ ಬೆಳಕು ನಿಮ್ಮೊಳಗಡೆ ಬಂದು ವಾಸ ಮಾಡ್ತಾ ಇದೆ. ಆಗ ಬೆಳಕಾಯಿತು. ನೀವು ಬೆಳಕಾಗಿದ್ದೀರ ಪ್ರಿಯರೇ. ಕತ್ತಲೆ ಇಲ್ಲವೇ ಇಲ್ಲ ನಿಮ್ಮೊಳಗಡೆ, ಬೆಳಕಾಗಿದ್ದೀರಾ. ನಿಮ್ಮ ಗುಣಗಳು ಬೆಳಕಿನವುಗಳಾಗಿರಬೇಕು. ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಮಾತುಗಾರಿಕೆ, ನಿಮ್ಮ ಜೀವನ ಶೈಲಿ ಎಲ್ಲವೂ ಕೂಡ ಬೆಳಕಿಗೆ ಸಂಬಂಧಪಟ್ಟದ್ದಾಗಿರಬೇಕು, ಅಥವಾ ಒಳ್ಳೆಯ ಕೆಲಸಗಳಿಗೆ, ಕಾರ್ಯಗಳಿಗೆ ಸಂಬಂಧಪಟ್ಟದ್ದಾಗಿರಬೇಕು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕಾಗಲಿ ಅಂತ ಹೇಳೋದು ಯಾವುದೇ ವ್ಯಕ್ತಿ ಅಲ್ಲ, ಇನ್ನೊಂದು ಬೇರೆ ಏನೋ ಶಕ್ತಿ ಅಲ್ಲ. ದೇವರು ಈ ದಿನ ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕುಟುಂಬದಲ್ಲಿ ಅಥವಾ ನಿನ್ನ ಜೀವಿತದಲ್ಲಿ ಏನಾದರೂ ಕತ್ತಲೆ ಅನುಭವ ಇರೋದಾದರೆ, ಕತ್ತಲೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ, ದೇವರು ಈ ದಿನ ನಿಮಗೆ ಹೇಳುತ್ತಾ ಇದ್ದಾನೆ, ಪ್ರಿಯರೇ, ದೇವರು ಬೆಳಕಾಗಲಿ ಈ ಮಗನ ಜೀವಿತದಲ್ಲಿ, ಯೇಸುವಿನ ನಾಮದಲ್ಲಿ ಬೆಳಕಾಗಲಿ ಈ ಮಗಳ ಜೀವಿತದಲ್ಲಿ, ಬೆಳಕಾಗಲಿ ಇವರ ಕುಟುಂಬದಲ್ಲಿ ಎಂಬುದಾಗಿ ದೇವರು ನಿಮಗೆ ಹೇಳುತ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ಬೆಳಕು ಪ್ರಜ್ವಲಿಸ್ತದೆ, ಪ್ರಕಾಶಿಸ್ತದೆ, ಹತ್ತಿ ಹುರಿತದೆ. ಆ ಬೆಳಕು ಹಾಗೆ ಇಟ್ಟು ಕೊಳಗದೊಳಗಡೆ ಇರಲಿಕ್ಕಾಗಿ ನಿಮ್ಮನ್ನು ಬೆಳಕನ್ನಾಗಿ ಮಾಡಲಿಲ್ಲ. ಆ ಬೆಳಕು ಪ್ರಜ್ವಲಿಸಬೇಕು, ಲೋಕದಲ್ಲಿ ಬೆಳಕಾಗಿ ಉರಿಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಿರುವಾಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರು ನಿಮಗೆ ಈ ದಿನ ಹೇಳ್ತಾ ಇದ್ದಾನೆ, ನೀವು ಕಾರ್ಗತ್ತಲೆ ಅನುಭವದಲ್ಲಿರಬಹುದು, ಅನೇಕ ಕೆಲಸ ಕಾರ್ಯಗಳು ಆಗದಿರಬಹುದು, ಕತ್ತಲೆ ಅನುಭವದಲ್ಲಿರಬಹುದು. ಹಾಲೆಲೂಯಾ, ಯೇಸುವಿನ ನಾಮದ ದೇವರು ಹೇಳ್ತಾ ಇದ್ದಾನೆ, ಬೆಳಕಾಗಲಿ ಇವರ ಜೀವಿತದಲ್ಲಿ, ಇವರ ಕುಟುಂಬದಲ್ಲಿ, ಇವರ ಕೆಲಸ ಕಾರ್ಯಗಳಲ್ಲಿ, ಇವರು ಕೈ ಹಾಕುವಂಥ ಕೆಲಸಗಳಲ್ಲಿ, ಇವರು ಎಲ್ಲಿ ಹೋಗ್ತಾರೋ ಅಲ್ಲಿ ಏನೆಲ್ಲ ಕತ್ತಲೆ ಅನುಭವ ಇದೆಯೋ ಅಲ್ಲೆಲ್ಲ ಬೆಳಕಾಗಲಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 4 ಮತ್ತು 5ನೇ ವಚನ ಹೀಗೆ ಹೇಳ್ತದೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಹಲ್ಲೆಲೂಯಾ, ದೇವರು ಬೆಳಕಾಗಿದ್ದಾನೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ನಿಮ್ಮ ಜೀವಿತದಲ್ಲಿ ಕತ್ತಲೆಯ ಅನುಭವ, ಕತ್ತಲೆ ಆವರಿಸಿಕೊಂಡಿರಬಹುದು, ನನಗೆ ಬೆಳಕೇ ಕಾಣ್ತಾ ಇಲ್ಲ, ಒಂದು ವೇಳೆ ಕಣ್ಣು ಬಿಟ್ಟಿದ್ದೀರಾ ನೀವು ಆ ಕತ್ತಲೆಯಲ್ಲಿ, ಬಟ್ ಆ ಕತ್ತಲೆಯಲ್ಲಿರುವ ಕಾರಣ ಎಲ್ಲವೂ ಕೂಡ ಕಪ್ಪಾಗಿ ಕಾಣ್ತಾ ಇದೆ, ಬೆಳಕೇ ಕಾಣ್ತಾ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಅಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ, ಅಲ್ಲಿ ಹೇಳ್ತದೆ, ಆತನಲ್ಲಿ ಜೀವ ಇತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕ್ರಿಸ್ತನು ಬೆಳಕಾಗಿದ್ದಾನೆ. ಆ ಬೆಳಕು ನಿಮ್ಮಲ್ಲಿ ವಾಸ ಮಾಡ್ತಾ ಇದೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ, ನಿಮ್ಮ ಶರೀರದಲ್ಲಿ ಆ ಬೆಳಕು ವಾಸ ಮಾಡ್ತಾ ಇದೆ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಅಥವಾ ಇನ್ನು ವಾಕ್ಯ ಹೇಳ್ತದೆ, ಕತ್ತಲೆ ಬೆಳಕನ್ನು ಮುಸುಕಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸ್ತದೆ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸ್ತದೆ. ಕ್ರಿಸ್ತನು ನಿಮ್ಮ ಹೃದಯದಲ್ಲಿ ಕತ್ತಲೆ ಜೀವಿತದಲ್ಲಿರುವಾಗ ಕ್ರಿಸ್ತನು ನಿಮ್ಮಲ್ಲಿ ಬೆಳಕಾಗಿ ಪ್ರಕಾಶಿಸಲಿಕ್ಕೆ ಇದ್ದಾನೆ, ಬೆಳಕಾಗಿ ಪ್ರಕಾಶಿಸುತ್ತಾ ಇದ್ದಾನೆ. ನಿಮ್ಮ ತೀರ್ಮಾನಗಳು ಬದಲಾಗಬೇಕಷ್ಟೇ. ದೇವರು ಬಂದಿದ್ದೇ ನಿಮ್ಮ ಜೀವಿತದಲ್ಲಿ ಬೆಳಕಾಗಿ. ನೀವು ಅಂಗೀಕಾರ ಮಾಡಿಕೊಂಡಿದ್ದೀರಲ್ಲ, ಯೇಸು ಕ್ರಿಸ್ತನು ತನ್ನ ಸ್ವಂತ ದೇವರು, ನನ್ನ ಪಾಪ ಕ್ಷಮಿಸು ಸ್ವಾಮಿ, ನಾನು ಪಾಪಿ, ನನ್ನ ಹೃದಯದಲ್ಲಿ ಬಂದು ವಾಸ ಮಾಡು, ನಾನು ನಿನಗೋಸ್ಕರ ಜೀವಿಸ್ತೇನೆ, ನಿನ್ನ ಮಗಳಾಗಿ ಜೀವಿಸ್ತೇನೆ, ನಿನ್ನ ಮಗನಾಗಿ ಜೀವಿಸ್ತೇನೆ, ಇಂದಿನಿಂದ ನೀನು ನನ್ನ ದೇವರು, ನಾನು ನಿನ್ನ ಮಗನು ಅಥವಾ ಮಗಳು ಎಂಬುದಾಗಿ. ಆ ಕ್ಷಣವೇ ಆತನು ಬೆಳಕಾಗಿ ಬಂದಾಯಿತು. ಆ ಒಂದು ಜ್ಞಾನ ನಿಮಗೆ ಇರುವುದಾದರೆ ದೇವರು ಪೂರ್ತಿಯಾಗಿ ನಿಮ್ಮ ಇಡೀ ಜೀವಿತವನ್ನು ಬೆಳಕನ್ನಾಗಿ ಮಾರ್ಪಡಿಸುವ ಆತನಾಗಿದ್ದಾನೆ. ನಾನು ಬೆಳಕಾಗಿದ್ದೇನೆ, ಅಥವಾ ಬೆಳಕು ನನ್ನಲ್ಲಿ ವಾಸ ಮಾಡ್ತಾ ಇದೆ, ಆ ಬೆಳಕಿನವರಾಗಿ ನಾನು ಪ್ರಜ್ವಲಿಸಬೇಕು. ದೇವರು ಪ್ರಜ್ವಲಿಸ್ತಾ ಇದ್ದಾನೆ, ನಾನು ಪ್ರಜ್ವಲಿಸಬೇಕು, ಪ್ರಕಾಶಿಸಬೇಕೆಂಬುದಾಗಿ ನೀವು ಅಂದುಕೊಳ್ಳುವಾಗ, ಆ ಒಂದು ಜ್ಞಾನದಲ್ಲಿ ಇರುವಾಗ, ಬೆಳಕಿನ ಜ್ಞಾನದಲ್ಲಿ ನಡೆಯುವಾಗ, ಅಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಎಂಬುದಾಗಿ ಹೇಳ್ತದೆ. ನಿಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಪ್ರಿಯರೇ.
ನೀವು ಅಂದುಕೊಂಡಿದ್ದೀರಾ ಅಷ್ಟೇ. ಬೆಳಕು ನಿಮ್ಮೊಳಗಡೆ ಇದೆ, ಆಲ್ರೆಡಿ ವಾಸ ಮಾಡ್ತಾ ಇದೆ. ಬೆಳಕು ನಿಮ್ಮಲ್ಲಿ ಬಂದಿದ್ದು ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಕತ್ತಲೆಯನ್ನು ಹೋಗಲಾಡಿಸ್ಲಿಕ್ಕೆ. ಆ ಬೆಳಕು ಕ್ರಿಸ್ತನೆಂಬ ಬೆಳಕು ನಿಮ್ಮ ಜೀವಿತದಲ್ಲಿ ಬರುವುದರ ಮೂಲಕ ಎಲ್ಲ ಕತ್ತಲೆಯನ್ನು ಓಡಿಸಿ ಆಯಿತು. ಆದರೆ ನಿಮಗೆ ಜ್ಞಾನ ಕಡಿಮೆ ಆಗಿರೋದ್ರಿಂದ ನಿಮಗೆ ಗೊತ್ತಿಲ್ಲ ನನ್ನಲ್ಲಿ ಬೆಳಕಿದೆ, ಬೆಳಕು ವಾಸ ಮಾಡ್ತಾ ಇದೆ ಅಂತ, ಅಥವಾ ನಿಮ್ಮೊಳಗಡೆ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ. ಆ ಬೆಳಕು ಏನು ಇವಾಗ ಸೂರ್ಯ ಉರಿತಾ ಇದೆಯೋ ಅದಕ್ಕಿಂತ 1000 ಲಕ್ಷ ಕೋಟಿ ಕೋಟಿ ಸೂರ್ಯನಿಗಿಂತ ಬೆಳಕು ಹೆಚ್ಚಾದದ್ದು. ಆ ಬೆಳಕು ನಿಮ್ಮೊಳಗಡೆ ಇದೆ. ಆ ಬೆಳಕಿನಿಂದ ನೀವು ಆಗಲೇ ಹೇಳಿದ ಹಾಗೆ ಲಕ್ಷಾಂತರ ಕೋಟಿ ಇಡೀ ಪ್ರಪಂಚಕ್ಕೆ ನಿಮ್ಮ ಬೆಳಕಿನ ಮೂಲಕ 1000 ಲಕ್ಷ ಕೋಟಿ ಜನಗಳು ಕತ್ತಲೆಯಲ್ಲಿರುವಂಥ ಜನಗಳು ಬೆಳಕಿನಲ್ಲಿಗೆ ಬರಲಿಕ್ಕೆ ಸಾಧ್ಯವಿದೆ ಪ್ರಿಯರೇ, ಸಾಧ್ಯವಿದೆ. ನೀವು ಆ ಜ್ಞಾನಕ್ಕೆ ಬಂದಾಗ ನನ್ನೊಳಗಡೆ ಬೆಳಕಿದೆ. ಆ ಬೆಳಕು ಸುಮ್ಮನೆ ನಮ್ಮ ಕೊಳಗದೊಳಗಡೆ ಇಟ್ಟುಕೊಂಡು ಇರಲಿಕ್ಕೆ ದೇವರು ನನ್ನನ್ನು ಬೆಳಕನ್ನಾಗಿ ಮಾಡಿಲ್ಲ, ಅಥವಾ ಅದಕ್ಕಾಗಿ ಆತನು ನನ್ನೊಳಗಡೆ ಬೆಳಕಾಗಿ ಬಂದಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಆ ಜ್ಞಾನಕ್ಕೆ ಬಂದಾಗ ಪೂರ್ತಿಯಾಗಿ ನಿಮ್ಮ ಬೆಳಕು ಬೇರೆಯವರಿಗೆ ಪ್ರಜ್ವಲಿಸ್ತದೆ. ನಿಮ್ಮ ಬೆಳಕು ಕತ್ತಲಿರುವಂಥ ಜನಗಳಿಗೆ ಬೆಳಕಾಗಿ ಹೋಗಲಾಡಿಸ್ತದೆ ಅವರ ಕತ್ತಲೆಯನ್ನು. ಹಾಲೆಲೂಯ. ನೀವು ಬೆಳಕಿನವರಾಗಿ ಜೀವಿಸಬೇಕು. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಪ್ರಿಯರೇ. ನಿಮ್ಮೊಳಗಡೆ ಇರುವಂಥ ಕ್ರಿಸ್ತನಿದ್ದಾನಲ್ಲ, ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಅದರ ಅರ್ಥ ನಿಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಆದರೆ ನೀವು ಅಂದ್ಕೊಂಡಿದ್ದೀರಾ ನನಗೆ ಅಂಥ ಸಮಸ್ಯೆ ಇದೆ, ಇಂಥ ಸಮಸ್ಯೆ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ, ಹಾಗೆ ಹೀಗೆ. ನೀವು ಕಷ್ಟಗಳನ್ನೇ ನೋಡ್ತಾ ಇರೋದ್ರಿಂದ ನಿಮ್ಮಲ್ಲಿರುವಂಥ ಬೆಳಕು ನಿಮಗೆ ಕಾಣ್ತಾ ಇಲ್ಲ. ನಿಮ್ಮಲ್ಲಿ ಬೆಳಕು ಒಂದು ಬ್ಲಿಂಕ್ ಆಗ್ತದೆ, ಪ್ರಜ್ವಲಿಸ್ತಾ ಇದೆ, ಪ್ರಕಾಶಿಸ್ತಾ ಇದೆ. ಆದರೆ ನೀವು ಆ ಪ್ರಕಾಶ ಅಥವಾ ಬೆಳಕನ್ನು ನೋಡದೇ ಇರೋದ್ರಿಂದ ನಿಮ್ಮಲ್ಲಿರುವಂತಹ ಕತ್ತಲೆಯ ಗುಣಗಳೇ, ಕತ್ತಲೆಯ ಕಾರ್ಯಗಳೇ, ನಿಮ್ಮ ಮೈಂಡ್ ಸೆಟ್ಟು ಇರೋದರಿಂದ ನಿಮ್ಮಲ್ಲಿ ಆ ಬೆಳಕು ಕಾಣ್ತಾ ಇಲ್ಲ. ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಕತ್ತಲೆ ಅನುಭವ, ಗುಣಗಳು, ಮಾತುಗಾರಿಕೆ ಎಲ್ಲವೂ ಯಾವಾಗ ಚೇಂಜ್ ಆಗಿ ನನ್ನೊಳಗಡೆ ಒಂದು ಬೆಳಕು ವಾಸ ಮಾಡ್ತಾ ಇದೆ, ಅದನ್ನು ಪ್ರಕಾಶಿಸಲ್ಪಡಬೇಕೆಂಬುದಾಗಿದೆ. ಇದೆ ನನ್ನೊಳಗಡೆ, ನಾನು ಪ್ರಕಾಶಿಸಬೇಕು ದೇವರಿಗಾಗಿ, ಅದಕ್ಕೋಸ್ಕರ ನನ್ನನ್ನು ಕರೆದಿದ್ದಾನೆಂಬುದಾಗಿ ಹೇಳುವಾಗ ಆ ಬೆಳಕು ಇನ್ನೂ ನಿಮ್ಮಲ್ಲಿ ಹೆಚ್ಚಾಗ್ತದೆ ಪ್ರಿಯರೇ. ಹೊಳಪು, ಅದರಿಂದ ಬರುವಂಥ ಒಂದು ಕಾಂತಿ, ಆ ಬೆಳಕಿನ ಬರುವಂಥ ಬ್ರೈಟ್ನೆಸ್, ಒಂದು ಕಿರಣಗಳು ಪ್ರತಿಯೊಬ್ಬರನ್ನು, ಅನೇಕರನ್ನು, ಕತ್ತಲಿರುವಂಥ ಜನಗಳನ್ನು ಮುಟ್ಲಿಕ್ಕೆ ಸಾಧ್ಯವಿದೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳುವಾಗ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ದೇವರು ನಿಮ್ಮನ್ನು ಲೋಕಕ್ಕೆ ಬೆಳಕನ್ನಾಗಿ ಇಟ್ಟಿದ್ದಾನೆ. ಬೆಳಕು ನಿಮ್ಮೊಳಗಡೆ ಇದೆ. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ. ಆ ಬೆಳಕು ನಿಮ್ಮೊಳಗಡೆ ವಾಸ ಮಾಡ್ತಾ ಇದೆ. ಆತನಲ್ಲಿ ಜೀವ ಇದೆ. ಆ ಜೀವ ಮನುಷ್ಯರಿಗೆ ಬೆಳಕಾಗಿದೆ. 1 ಯೋಹಾನ 1:5 ಹೇಳ್ತದೆ, ನೀವು ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಎಂಬುದೇ. ಎಷ್ಟು ಮಾತ್ರ ಕತ್ತಲೆ ಇಲ್ಲ. ಈಗ ಈ ವಾಕ್ಯ ಹೇಳ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯಾರು? ನೀವು. ಈ ವಾಕ್ಯ ನಿನಗೆ ಹೇಳ್ತಾ ಇದೆ ಪ್ರಿಯನೇ, ನಿನಗೆ ಹೇಳ್ತದೆ ಪ್ರಿಯ ಸಹೋದರನೇ, ನಿನಗೆ ಹೇಳ್ತಾ ಇದೆ ಈ ವಾಕ್ಯ. ದೇವರು ನಿನಗೆ ಮಾತನಾಡ್ತಾನೆ ಪ್ರಿಯ ಸಹೋದರಿಯೇ. ನೀನು ಲೋಕಕ್ಕೆ ಬೆಳಕಾಗಿದ್ದೀಯ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬರೀ ನಿಮ್ಮ ಮನೆಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ನಿಮ್ಮ ಊರಿಗೆ ಮಾತ್ರವಲ್ಲ. ದೇವರ ಉದ್ದೇಶ ನಿಮ್ಮನ್ನು ಇಡೀ ಲೋಕಕ್ಕೆ ಬೆಳಕನ್ನಾಗಿ ಮಾಡುವುದಾಗಿದೆ. ಬೆಳಕಾಗಿದ್ದೀರಿ ಅಂತ ಹೇಳ್ತದೆ. ನಿಮ್ಮನ್ನು ದೇವರು ಇಡೀ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ ಬೆಳಕನ್ನಾಗಿ ಮಾಡಿಬಿಟ್ಟಿದ್ದಾನೆ. ಆದರೆ ನಿಮಗೆ ಗೊತ್ತಿಲ್ಲ. ನಾನು ಅದನ್ನು ಪದೇ ಪದೇ ಹೇಳ್ತೀನಿ, ನಿಮಗೆ ಗೊತ್ತಿಲ್ಲ. ನಂದು ಸರ್ಕಲ್ ಇಷ್ಟೇ. ನಾನು ನಮ್ಮ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ನಮ್ಮ ಊರನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ನನ್ನ ಸರ್ಕಲ್. ಅಲ್ಲಿ ಬಿಟ್ಟು ನನಗೆ ಬೇರೆ ಭಾಷೆ ಬರಲ್ಲ, ಬೇರೆ ಎಲ್ಲೂ ಹೋಗಲ್ಲ. ಅಲ್ಲಿ ವ್ಯತ್ಯಾಸವಾದ ಊಟ ಉಪಚಾರಗಳು, ಜನಗಳು ಹೇಗಿರ್ತಾರೋ ಏನೋ, ನಿಮ್ಮ ಮೆಂಟಾಲಿಟಿ, ಹಾಲೆಲೂಯ, ಅದೇ ಅಡ್ಡಿಗಳಿರ್ತದೆ. ಆದರೆ ದೇವರು ನಿಮ್ಮನ್ನು ಈಗಾಗಲೇ ಲೋಕಕ್ಕೆ ಬೆಳಕನ್ನಾಗಿ ಮಾಡಿದ್ದಾನೆ. ನೀವು ಪ್ರಕಾಶಿಸಬೇಕಾಗಿದೆ, ನೀವು ಪ್ರಜ್ವಲಿಸಬೇಕಾಗಿದೆ, ನೀವು ಉರಿಯಬೇಕಾಗಿದೆ. ನಿಮ್ಮನ್ನು ನಿಮ್ಮಲ್ಲಿರೋಂಥ ಆ ಬೆಳಕನ್ನು ಕೊಳಗದೊಳಗಡೆ ಇಟ್ಟು ಅದನ್ನು ಮುಚ್ಚಿಡ್ಲಿಕ್ಕಾಗಿ ದೇವರು ಬೆಳಕಾಗಿ ನಿಮ್ಮಲ್ಲಿ ಬಂದಿಲ್ಲ.
ಅದು 1000 ಲಕ್ಷ ಜನಗಳಿಗೆ ಪ್ರಕಾಶಿಸಬೇಕು. ನಿಮ್ಮ ಬೆಳಕಿನ ಗುಣಗಳು, ನಿಮ್ಮ ಬೆಳಕಿಗೆ ಸಂಬಂಧಪಟ್ಟಂತಹ ಮಾತುಗಳು, ನಡೆ ನುಡಿ, ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು, ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಪ್ರತಿಯೊಂದು ಅದ್ಭುತಗಳು, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು, ಹಲ್ಲೆಲೂಯಾ, ರೋಗ ಸ್ವಸ್ಥತೆ, ಪ್ರವಾದನೆ, ದೇವರು ನಿಮ್ಮ ಮೂಲಕ ನಿಮ್ಮ ಜೀವಿತದಲ್ಲಿ ಏನೆಲ್ಲವನ್ನ ಮಾಡಿದ್ದಾನೋ ಅವೆಲ್ಲವೂ ಬೆಳಕಿಗೆ ಸಂಬಂಧಪಟ್ಟ ಕಾರ್ಯಗಳಾಗಿದೆ. ಅವೆಲ್ಲವನ್ನು ನೀವು ಅನೇಕರಿಗೆ ಹೇಳುವುದರ ಮೂಲಕ ಆ ಬೆಳಕು ನಿಮ್ಮ ಮೂಲಕ ಬೇರೆಯವರನ್ನು ಮುಟ್ಟುತ್ತದೆ. ಅವರ ಜೀವಿತದಲ್ಲಿ ಕತ್ತಲಿನೆಲ್ಲವನ್ನು ಓಡಿಸಿ ಬಿಡ್ತದೆ. ಪ್ರಿಯರೇ, ದೇವರು ನಿಮ್ಮನ್ನು ಲೋಕಕ್ಕೆ ಬೆಳಕನ್ನಾಗಿ ಕರೆದಿದ್ದಾನೆ. ನೀವು ನಮ್ಮ ಮನೆಗೆ ಬೆಳಕಾಗಿದ್ದರೆ ಸಾಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಆಲೋಚನೆ ಏನಾಗಿದೆ? ನನ್ನ ಜೀವಿತ ಇಷ್ಟೇ, ಇಲ್ಲೇ ಇದ್ದು ಹೀಗೆ ಸ್ವಲ್ಪ ಕೆಲವು ಜನಗಳನ್ನು ಇಟ್ಕೊಂಡು ಕೆಲವರಿಗೆ ಸುವಾರ್ತೆಯನ್ನು ಹೇಳಿ ಸಾಯಬೇಕೆಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ಇಷ್ಟೇ ನನ್ನ ಜೀವಿತ. ದೇವರು ನಿನ್ನ ಬಗ್ಗೆ ಒಂದು ಅಪರಿಮಿತವಾದ ಅಥವಾ ಮಿತಿ ಇಲ್ಲದ ಒಂದು ಯೋಜನೆಯನ್ನು, ಉದ್ದೇಶವನ್ನು, ಆತನು ಯೋಚನೆಗಳನ್ನು ಮಾಡಿದ್ದಾನೆ. ಆ ಮಿತಿಯಿಲ್ಲದಂತಹ ಯೋಜನೆ, ಮಿತಿಯಿಲ್ಲದಂತಹ ಪ್ಲ್ಯಾನ್ಗಳು, ಯೋಚನೆಗಳನ್ನು ಮಾಡಿ ಇರುವಂತಹ ದೇವರು ನಿನ್ನ ಬಗ್ಗೆ, ನೀನು ಕೂಡ ಯಾವಾಗ ಮಿತಿಯಿಲ್ಲದ ರೀತಿಯಲ್ಲಿ ದೇವರ ಹಾಗೆ ಯೋಚಿಸ್ತೀಯೋ ಆಗ ನೀನು ಲೋಕಕ್ಕೆ ಬೆಳಕಾಗಿ ಪ್ರಜ್ವಲಿಸ್ತೀಯ. ದೇವರು ನಿಮ್ಮನ್ನು ಬೆಳಕನ್ನಾಗಿ ಮಾಡಿದ್ದಾನೆ. ಕತ್ತಲೆಯಲ್ಲಿ ಪ್ರಜ್ವಲಿಸಲಿಕ್ಕೆ, ಬೆಳಕಿನಲ್ಲಿ ಪ್ರಜ್ವಲಿಸಲಿಕ್ಕಲ್ಲ. ಬೆಳಕಿನಲ್ಲಿ ಪ್ರಜ್ವಲಿಸಿದರೆ ಯಾರಿಗೂ ಕಾಣೋದಿಲ್ಲ. ಕತ್ತಲೆ ನಿಮ್ಮ ಬೆಳಕು. ಅಥವಾ ಯಾರೆಲ್ಲ ಕತ್ತಲೆಯ ಜೀವಿತವನ್ನು ನಡೆಸ್ತಾ ಇದ್ದಾರೆ, ಯಾರಿಗೆಲ್ಲ ದೇವರ ವಿಚಾರ ಗೊತ್ತಿಲ್ಲವೋ, ಅಲ್ಲಿ ಹೋಗಿ ನಿಮ್ಮ ಜೀವಿತವನ್ನು ಹೇಳಿದ್ರೆ ಸಾಕು, ಅದೇ ಬೆಳಕಾಗಿದೆ. ಅವರ ಜೀವಿತದಲ್ಲಿರುವಂಥ ಆ ಕತ್ತಲೆ ಓಡಿ ಹೋಗ್ತದೆ. ಅವರು ದೇವರ ಕಡೆಗೆ ಬರ್ತಾರೆ. ಇದೇ ಸುವಾರ್ತೆಯಾಗಿದೆ. ಇದುವೇ ಗುಡ್ ನ್ಯೂಸ್ ಆಗಿದೆ. ಆತನು ದೇವರು ಬೆಳಕಾಗಿದ್ದಾನೆ. ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ, ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಅದರ ಅರ್ಥ ಒಂದೇ ಒಂದು ಅಣುವಿನಷ್ಟು ಕೂಡ ದೇವರಲ್ಲಿ ಕತ್ತಲೆ ಇಲ್ಲವೇ ಇಲ್ಲ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತದೆ, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲೆ ಆ ಬೆಳಕನ್ನು ಮುಸುಕಲಿಕ್ಕೆ ಸಾಧ್ಯವಿಲ್ಲ. ಹತ್ತಿರ ಕೂಡ ಬರಲಿಕ್ಕೆ, ಮುಸುಕೋದಂದರೆ ಅಡ್ಡಿ ಬರೋದು ದೂರದಿಂದಲೇ, ಅದನ್ನು ಮುಟ್ಟಲಿಕ್ಕೂ ಹತ್ತಿರ ಬರಲಿಕ್ಕೂ ಸಾಧ್ಯವಿಲ್ಲ. ಬೆಳಕಿನ ಹತ್ತಿರ ಕತ್ತಲೆ ಆಗಿರುವಾಗ ನೀವು ಯೋಚನೆ ಮಾಡಿರಿ ಪ್ರಿಯರೇ, ದೇವರು ನಿಮ್ಮನ್ನು ಬೆಳಕನ್ನಾಗಿ ಇಟ್ಟಿದ್ದಾನೆ, ಬೆಳಕಾಗಿರಲಿಕ್ಕಾಗಿ ಕರೆದಿದ್ದಾನೆ. ನೀವು ಬೆಳಕಾಗಿ ಪ್ರಜ್ವಲಿಸಿರಿ. ದೇವರ ರಾಜ್ಯಕ್ಕಾಗಿ, ದೇವರಿಗಾಗಿ ಪ್ರಜ್ವಲಿಸಿರಿ. ದೇವರ ರಾಜ್ಯವನ್ನು ಈ ಲೋಕದಲ್ಲಿ ಕಟ್ಟಿರಿ. ದೇವರು ನಿಮ್ಮನ್ನು 1000 ಲಕ್ಷಾಂತರ ಕೋಟಿ ಜನಗಳಿಗೆ ಬೆಳಕನ್ನಾಗಿ ಮಾಡುವುದು ದೇವರ ಉದ್ದೇಶವಾಗಿದೆ. ನೀವು ಬೆಳಕಾಗಿದ್ದೀರಿ. ಲೋಕಕ್ಕೆ, ನಿಮ್ಮ ಊರಿಗೋ ನಿಮ್ಮ ಮನೆಗೋ ಅಲ್ಲ, ಲೋಕಕ್ಕೆ. ಹಲ್ಲೆಲೂಯಾ. ದೇವರ ಉದ್ದೇಶ ಒಬ್ಬೊಬ್ಬರ ಮೇಲೆಯೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಉದ್ದೇಶಗಳನ್ನು ಇಟ್ಕೊಂಡಿದ್ದಾನೆ. ನೀನು ಲೋಕಕ್ಕೆ ಬೆಳಕಾಗಿರು ಅಂತ ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗೆ ಹೇಳಿ ನೀನು ನಿಮ್ಮ ಮನೆಗೆ ಮಾತ್ರ ಬೆಳಕಾಗಿರು ಅಂತ ದೇವರು ಹೇಳೋದಿಲ್ಲ. ಅದು ನಾವು ಡಿಸೈಡ್ ಮಾಡ್ಕೊಳ್ಳೋದು, ನೀವು ಡಿಸೈಡ್ ಮಾಡ್ಕೊಳ್ಳೋದು ನಿಮ್ಮ ತೀರ್ಮಾನದಲ್ಲಿ. ನನಗೆ ಅದು ಬರೋದಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ದೇವರು ಯಾವುದನ್ನು ಕೂಡ ಲಿಮಿಟ್ ಆಗಿ ಯಾರಲ್ಲಿಯೂ ಕೂಡ ಇಟ್ಟಿಲ್ಲ. ದೇವರು ಪ್ರತಿಯೊಂದನ್ನು ಅನ್ಲಿಮಿಟ್ ಆಗಿ ಅಪರಿಮಿತವಾಗಿ ಇಟ್ಟಿದ್ದಾನೆ. ಈವನ್ ಕೃಪೆ, ಕರುಣೆ, ಕನಿಕರ, ಆಶೀರ್ವಾದ, ಹಲ್ಲೆಲೂಯಾ, ವರಗಳು, ಫಲಗಳು, ಅಭಿಷೇಕ, ಅಥಾರಿಟಿ, ಅನಾಯಿಂಟ್ ಎಲ್ಲವೂ ಅಪರಿಮಿತವಾಗಿಟ್ಟಿದ್ದಾನೆ. ನಾವು ಅಷ್ಟೇ ಲಿಮಿಟ್ ಮಾಡಿಕೊಳ್ಳೋದು.